ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕುಂಭ ಅಂದರೆ ಕಳಶದ ಒಳಗಡೆ ಏನೇನು ಹಾಕಬೇಕು, ಯಾವ ವಸ್ತುಗಳನ್ನು ಹಾಕಿದ್ರೆ ನಮಗೆ ಈ ಪೂಜಾ ಫಲವನ್ನು ದಕ್ಕಿಸುತ್ತದೆ ಅದನ್ನು ತೋರಿಸ್ಕೊಡ್ತೀನಿ, ಬನ್ನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಹರಿ ಓಂ. ಗುರುಭ್ಯೋ ನಮಃ. ಇವತ್ತಿನ ವಿಶೇಷತೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ವರಮಹಾಲಕ್ಷ್ಮಿ ಹಬ್ಬವನ್ನು ಮನೆ ಕುಟುಂಬದ ಏಳಿಗೆಗಾಗಿ, ಕಲ್ಯಾಣೋತ್ಸವಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಮತ್ತು ಮನೆ ಕುಟುಂಬದ ಹಣಕಾಸಿಗೆ ಸಂಬಂಧಪಡುವಂಥದ್ದು ಮತ್ತು ಮನೆಯಲ್ಲಿ ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿಗಾಗಿ, ಸಹಬಾಳ್ವೆಗಾಗಿ ಮಾಡಲೇಬೇಕಾದಂತಹ ವ್ರತ. ಅದರಲ್ಲೂ ವಿಶೇಷವಾಗಿ ಗೃಹಿಣಿಯರು ಮಾಡಲೇಬೇಕಾದಂತಹ ವ್ರತ ಸಾಕ್ಷಾತ್ ಲಕ್ಷ್ಮೀ ದೇವಿ ಆಹ್ವಾನ ಮಾಡಿಕೊಳ್ಳುವುದಕ್ಕಾಗಿ ಮನೆ ಕುಟುಂಬದಲ್ಲಿ ಸತಿಪತಿಯರಿಬ್ಬರೂ ಕೂಡ ಕುಳಿತು ಮಾಡಲೇಬೇಕಾದಂತಹ ಒಂದು ಪೂಜಾ ಫಲ, ಪೂಜಾ ಕೈಂಕಾರ್ಯ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೂಪದಲ್ಲಿ ಆಚರಣೆ ಮಾಡಬೇಕು ಅನ್ನುವಂಥದ್ರ ಮುಖ್ಯ ಮೂಲ ಉದ್ದೇಶವಾಗಿ ತಿಳಿಸಿಕೊಡೋಣ. ಮುಖ್ಯವಾಗಿ ಕಳಶ ಸ್ಥಾಪನೆ, ಕಳಶವನ್ನು ಯಾವ ರೂಪದಲ್ಲಿ ತಂದುಕೋಬೇಕು ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತದೆ. ಕಳಶಕ್ಕೆ ಮುಖ್ಯವಾಗಿ ತಾಮ್ರದಾಗಿರ್ಬೋದು, ಹಿತ್ತಾಳೆದಾಗಿರ್ಬೋದು ಮತ್ತು ಪಂಚಲೋಹದಾಗಿರ್ಬೋದು, ಬೆಳ್ಳಿದಾಗಿರ್ಬೋದು. ಈ ಕುಂಭವನ್ನು ನಾವು ತುಂಬ ಆಕರ್ಷಣೆ ಮತ್ತು ಲಕ್ಷ್ಮಿಯ ವಾಸಸ್ಥಾನ ಅನ್ನುವಂಥದ್ದು ಮುಖ್ಯವಾಗಿ ಆಹ್ವಾನ ಮಾಡಿಕೊಳ್ಬೇಕಾಗುತ್ತದೆ. ಅದರಲ್ಲೂ ಕೂಡ ಲಕ್ಷ್ಮಿಗೆ ಸಂಬಂಧಪಡುವಂತಹ ಅಷ್ಟಲಕ್ಷ್ಮಿ ಕುಂಭವನ್ನು ಕೂಡ ನಾವು ತಂದುಕೊಂಡ್ರೆ ತುಂಬ ವಿಶೇಷವಾಗಿರುತ್ತದೆ. ತಮ್ಮ ಶಕ್ತಾನುಸಾರ ಯಾವುದು ನಿಮಗೆ ಸೂಕ್ತವಾಗುತ್ತದೋ ಅದನ್ನು ತಂದುಕೊಂಡ್ರೆ ತುಂಬ ಒಳಿತು. ಕಳಶವನ್ನು ತಂದಾದ ನಂತರ ಮುಖ್ಯವಾಗಿ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಮನಸ್ಸಿನ ಸ್ಥಿತಿಗತಿ ಮತ್ತು ನಮ್ಮ ಶುಭ್ರತೆಯನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ತದನಂತರ ಕುಂಭವನ್ನು ಕೂಡ ಸಂಪೂರ್ಣವಾಗಿ ಅದನ್ನು ಗಂಗಾಜಲದಿಂದ ತೊಳೆಯಬೇಕಾಗಿರುತ್ತದೆ. ತನಗೆ ವಿಭೂತಿಯನ್ನು ಹಚ್ಚಿಕೊಂಡು ವಿಭೂತಿನಲ್ಲೂ ಕೂಡ ಸಂಪೂರ್ಣವಾಗಿ ತೊಳೆದಾದ ನಂತರ ಗಂಗಾಜಲವನ್ನು ಉಪಯೋಗಿಸಬೇಕಾಗುತ್ತದೆ. ಗಂಗಾಜಲ ಬಾಟಲ್ ಮಾತ್ರನೇ ಅಲ್ಲ, ಯಾವುದೇ ತೀರ್ಥಕ್ಷೇತ್ರದ ನದಿ ನೀರನ್ನು, ನಮಗೆ ಹತ್ತಿರವಾಗಿರುವಂಥದ್ದು ಕಾವೇರಿ ಮಾತೆ, ಕಾವೇರಿ ಮಾತೆಯ ನೀರನ್ನು ತಂದುಕೊಂಡು ನಾವು ಗಂಗಾಜಲಕ್ಕೆ ಸಂಪೂರ್ಣವಾಗಿ ಕುಂಭಕ್ಕೆ ಉಪಯೋಗಿಸುವಂಥದ್ದು, ತೊಳೆಯುವಂಥದ್ದು, ನಾವು ಕೂಡ ಸ್ನಾನ ಮಾಡುವಂಥದ್ದು ತುಂಬ ಶ್ರೇಷ್ಠ ಅನ್ನುವಂಥದ್ದು ನಾವು ಈ ಮುಖಾಂತರದಿಂದ ತಿಳಿಸ್ಕೊಡ್ತೀನಿ. ತದನಂತರ ಗಂಗಾಜಲದಲ್ಲಿ ಶುದ್ಧವಾದ ನಂತರ ನಾವು ಉಪಯೋಗಿಸ್ಕೋಬೇಕಾಗಿರುವಂಥದ್ದು ಗೋಮೂತ್ರ ಅಂತಂದರೆ ಪಂಚಗವ್ಯಂ ಅಂತಂತ ಹೇಳ್ತೀವಿ. ಪಂಚಗವ್ಯಂ ಅನ್ನುವಂಥದ್ದು ನಾವು ಅಂಗಡಿನಲ್ಲಿ ತಂದುಕೊಂಡಿದ್ದೀನಿ. ನಾವು ಸರ್ವೇ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನಾವು ಡೈರೆಕ್ಟಾಗಿ ನಾವು ಗಂಗಾಜಲವನ್ನು ಸಂಪೂರ್ಣವಾಗಿ ಕಾವೇರಿ ಮಾತೆಯಿಂದ ತರ್ತೀವಿ. ಅದೇ ರೂಪದಲ್ಲಿ ನಾವು ಗೋಮೂತ್ರವನ್ನು ಮನೆಗಳಲ್ಲೇ ಗೋವಿನ ಮುಖಾಂತರದಿಂದ ಸಂಪೂರ್ಣವಾಗಿ ನಾವು ತೆಗೆದುಕೊಂಡು ಮನೆ ಮತ್ತು ನಮಗೂ ಮತ್ತು ಕುಂಭದ ಯಾವ ಜಾಗದಲ್ಲಿ ಇಡ್ತೀವೋ ಆ ಕುಂಭದ ಸ್ಥಳವನ್ನು ಕೂಡ ಶುಭ್ರಗೊಳಿಸುವಂಥದ್ದು ತುಂಬ ಶ್ರೇಷ್ಠಕರ. ಮುಕ್ಕೋಟಿ ದೇವತೆಗಳಿಗೂ ಸಂಬಂಧಿಸಿದಂತೆ ಒಂದು ಉನ್ನತವಾದ ಕಾರ್ಯ, ನಮಗೆ ಒಂದು ಪೂಜಾ ಫಲ ಲಭಿಸುವುದಕ್ಕೆ ಇದು ಒಂದು ಗೋಮೂತ್ರ ತುಂಬ ನಮಗೆ ಸಪೋರ್ಟ್ ಮಾಡುತ್ತದೆ. ತದನಂತರ ನಾವು ಸಂಪೂರ್ಣವಾಗಿ ಗಂಗಾಜಲದಿಂದ ಮತ್ತು ಗೋಮೂತ್ರದಿಂದ ಶುಭ್ರಗೊಳಿಸಿದ ನಂತರ ನಾವು ಒಂದು ಒಳ್ಳೆ ಬಟ್ಟೆನಲ್ಲಿ ಸಂಪೂರ್ಣವಾಗಿ ಅದನ್ನು ಮತ್ತೆ ಒರೆಸಿಬಿಟ್ಟು ಸ್ವಲ್ಪ ಮಟ್ಟಿಗೆ ಚಂದನ ಅಂತಂದರೆ ಗೋಪಿ ಚಂದನವನ್ನು ಅಥವಾ ವಿಭೂತಿಯನ್ನು ಹಾಕಿದ ನಂತರ ತದನಂತರ ನಾವು ಅರಿಶಿನ ಕುಂಕುಮವನ್ನು ಲೇಪನ ಮಾಡಬೇಕು. ಮತ್ತು ಅರಿಶಿನ ಕುಂಕುಮವನ್ನು ಸಂಪೂರ್ಣವಾಗಿ ಜಗನ್ಮಾತೆ ಆ ದೇವಿಗೆ ನಾವು ಲಕ್ಷ್ಮೀ ಸ್ವರೂಪವಾಗಿ ನಾವು ಸಂಪೂರ್ಣವಾಗಿ ಆಹ್ವಾನ ಮಾಡಿಕೊಳ್ಳುವುದಕ್ಕೋಸ್ಕರ ನಮ್ಮ ತನು ಮನದಿಂದ ನಮ್ಮ ಸಂಕಲ್ಪವನ್ನು ಸಿದ್ಧಿ ಮಾಡಿಕೊಂಡು ಸಂಕಲ್ಪದ ಜೊತೆಗೆ ನಾವು ಕುಂಭದ ಒಳಗಡೆ ಅರಿಶಿನ ಕುಂಕುಮವನ್ನು ಪ್ರೋಕ್ಷಣೆ ಮಾಡಬೇಕಾಗುತ್ತದೆ. ಇದನ್ನು ಮಾಡಿದಾಗ ನಮಗೆ ಎಲ್ಲ ರೂಪದಲ್ಲೂ ಅನುಕೂಲವಾಗುವುದಕ್ಕೆ ಪ್ರಥಮವಾಗಿ ಅರಿಶಿನ ಕುಂಕುಮ ನಮಗೆ 7 ಜನ್ಮಗಳಿಗೂ ಸಂಬಂಧಿಸಿದಂತಹ ಒಂದು ಫಲಾಫಲಗಳು ನಮಗೆ ದಕ್ಕುತ್ತವೆ. ಅರಿಶಿನ ಕುಂಕುಮದ ತದನಂತರ ಮುಖ್ಯವಾಗಿ ಪ್ರಾಣ ಪ್ರತಿಷ್ಠಾಪನೆಗೆ ಮಾಡಬೇಕಾಗಿರುವಂಥದ್ದು ನಮ್ಮ ಕುಲದೇವತೆ. ನಮ್ಮ ಕುಲದೇವತೆಯನ್ನು ಸ್ಮರಣೆ ಮಾಡಿಕೊಂಡು ಆಹ್ವಾನ ಮಾಡಿಕೊಂಡು ಅಕ್ಷತೆ ಕಾಳು ಅನ್ನುವಂಥದ್ದು ಮನೆಯ ಸಮೃದ್ಧಿ ಮತ್ತು ಪೂಜಾ ಫಲ ನಮ್ಮ ಮನೆ ಕುಟುಂಬದವರೆಲ್ಲರಿಗೂ ಕೂಡ ದಕ್ಕಬೇಕು. ಮನೆ ಕುಟುಂಬದ ವಾಸ್ತುವಿಗೆ ಸಂಬಂಧಪಡುವಂತಹ ಯೋಗ ಬಲವನ್ನು ದಕ್ಕಬೇಕು ಅನ್ನುವಂಥದ್ದು ಮೂಲ ಉದ್ದೇಶಕ್ಕೋಸ್ಕರ ಆ ಅಕ್ಷತೆ ಕಾಳನ್ನು ನಾವು ಮಾಡಿಕೊಂಡು ನಮ್ಮ ಕುಲದೇವರ ಆಹ್ವಾನ ಅನ್ನುವಂಥದ್ದು ನಾವು ಮಾಡಬೇಕಾಗುತ್ತದೆ. ಈ ಅಕ್ಷತೆ ಕಾಳನ್ನು ಕೂಡ ಕುಂಭ ಒಳಗಡೆನೆ ಹಾಕಬೇಕು. ತದನಂತರ
ಗೋಮತಿ ಚಕ್ರವನ್ನು ಮುಖ್ಯವಾಗಿ ವಿಶೇಷವಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಕುಂಭದ ಒಳಗಡೆ ಹಾಕಲೇಬೇಕಾದಂತಹ ಒಂದು ಸಂಪ್ರದಾಯ. ಯಾಕೆ ಈ ಗೋಮತಿಯನ್ನು ನಾವು ಚಕ್ರವನ್ನು ನಾವು ಉಪಯೋಗಿಸ್ತೀವಿ ಅಂತಂದರೆ ಮನೆ ಏಳಿಗೆಗಾಗಿ ಮತ್ತು ಸಂಸಾರದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸುವಂಥದ್ದು. ಯಾಕಂತಂದರೆ ಈ ಗೋಮತಿ ಚಕ್ರ ಅನ್ನುವಂಥದ್ದು ಸಮುದ್ರದಲ್ಲೇ ಹುಟ್ಟಿ ಸಮುದ್ರದಲ್ಲೇ ನಶಿಸಿ ಹೋಗುವಂಥದ್ದು. ಆದ ಕಾರಣದಿಂದ ಸಮುದ್ರ ಮಂಥನ ಆಗುವಾಗ ಸಾಕ್ಷಾತ್ ನಮ್ಮ ಲಕ್ಷ್ಮೀನಾರಾಯಣರ ಜೊತೆಗೆ ಸಂಪ್ರದಾಯಗಳ ಪ್ರಕಾರವಾಗಿ ಈ ವಸ್ತುವನ್ನು ನಾವು ಉಪಯೋಗಿಸಿದಾಗ ನಮ್ಮ ಇಡೀ ಕರ್ಮ ಫಲಗಳೆಲ್ಲವನ್ನು ಕೂಡ ಈ ಚಕ್ರದಂತೆ ನಮ್ಮಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಕರೆದುಕೊಂಡು ಹೋಗುವುದಕ್ಕೆ ಅಂತಂದರೆ ನಶಿಸಿ ಹೋಗುವುದಕ್ಕೆ ನಮ್ಮ ಕರ್ಮಗಳೆಲ್ಲವನ್ನು ಕೂಡ ಈ ಗೋಮತಿ ಚಕ್ರವನ್ನು ನಾವು ಉಪಯೋಗಿಸುತ್ತೇವೆ. ಕವಡೆ ಸಾಕ್ಷಾತ್ ಲಕ್ಷ್ಮಿಗೆ ಸಂಬಂಧಿಸಿದ್ದದ್ದು, ವಿಷ್ಣುವಿಗೆ ಸಂಬಂಧಿಸಿದ್ದು ಅನ್ನುವಂಥದ್ದು ಮೂಲ ಉದ್ದೇಶದಿಂದ ನಾವು ಈ ಬಿಳಿ ಕವಡೆಯನ್ನು ಅಥವಾ ಹಳದಿ ಕಲರ್ ಇರುವಂತಹ ಕವಡೆಯನ್ನು ಚಿಕ್ಕ ಚಿಕ್ಕದ ಕವಡೆಗಳನ್ನು ನಾವು ಕುಂಭದಲ್ಲಿ ಉಪಯೋಗಿಸುತ್ತೇವೆ. ಇದನ್ನು ನಾವು ಉಪಯೋಗಿಸೋದ್ರಿಂದ ನಮ್ಮಲ್ಲಿ ಇರುವಂತಹ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಹೋಗಲಾಡಿಸಿ ಹಣಕಾಸಿಗೆ ಸಂಬಂಧಪಡುವಂತಹ ಸಂಪೂರ್ಣ ಒಂದು ಯೋಗ ಬಲ ಅನ್ನುವಂಥದ್ದು ನಮಗೆ ದಕ್ಕುತ್ತದೆ. ಇದನ್ನು ಕೂಡ ಸಂಪೂರ್ಣವಾಗಿ ಕುಂಭದಲ್ಲಿ ನಾವು ಸಾಕ್ಷಾತ್ಕಾರ ಪಡಿಸ್ಕೋಬೇಕು ಅಂತಂದರೆ ಇದನ್ನು ಕೂಡ ನಾವು ಯೂಸ್ ಮಾಡಬೇಕಾಗುತ್ತದೆ. ಇಡೀ ಭೂಮಂಡಲಕ್ಕೆ ವಾಸ್ತುವಿನ ಲೋಪದೋಷಗಳೆಲ್ಲವನ್ನು ಕೂಡ ಹೋಗಲಾಡಿಸುವಂತಹ ಸಾಕ್ಷಾತ್ಕಾರ, ಒಂದು ಪವರ್, ಒಂದು ಎನರ್ಜಿ ಇರುವಂಥದ್ದು ಈ ಗುಲಗಂಜಿಗೆ ಮಾತ್ರನೇ. ಗುಲಗಂಜಿ ಹೇಗೆ ಇವಾಗ ಕೆಂಪು ಅನ್ನುವಂಥದ್ದು ಇದೆಯೋ ಅದೆಲ್ಲವನ್ನು ಕೂಡ ನೀರಿಗೆ ಸಂಬಂಧಪಡುವಂಥದ್ದು, ಕಪ್ಪು ಅನ್ನುವಂಥದ್ದು ಏನಿದೆಯೋ ಅದು ಭೂಮಿ ನಮಗೆ ಕಣ್ಣಿಗೆ ಕಾಣುವಂಥದ್ದು. ಆ ರೂಪದಲ್ಲಿ ಇಡೀ ಮನುಕುಲಕ್ಕೆ ಮನೆ ವಾಸ್ತುವಿಗೆ ಸಂಬಂಧಪಡುವಂಥದ್ದಾಗಿರ್ಬೋದು, ಮನುಷ್ಯನಿಗೆ ಕಣ್ಣಿನಲ್ಲಿ ಕಾಣುವಂತಹ ಒಂದು ದೃಷ್ಟಿದೋಷಗಳನ್ನು ಕೂಡ ಸಂಪೂರ್ಣವಾಗಿ ಹೋಗಲಾಡಿಸುವಂತಹ ಏಕೈಕ ಶಕ್ತಿ ಮಾರ್ಗ ಇರುವಂಥದ್ದು ಈ ಗುಲಗಂಜಿಗೆ. ಈ ಗುಲಗಂಜಿನಲ್ಲಿ 3 ವಿಧಾನಗಳಿದ್ದಾವೆ. ಒಂದು ಬಿಳುಪಿನಲ್ಲಿದ್ದಾವೆ ಮತ್ತು ಮಣ್ಣಿನ ಮುಖಾಂತರದಿಂದ ಕಲರ್ ಇದ್ದಾವೆ ಮತ್ತು ಕೆಂಪು ಮತ್ತು ಕಪ್ಪು. ಇದರಲ್ಲೂ ವಿಶೇಷವಾಗಿ ಕೆಂಪು ಮತ್ತು ಕಪ್ಪು ಇರುವಂತಹ ಗುಲಗಂಜಿ ನಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನು ಮತ್ತು ಬೇರೆಯವರಿಂದ ಮನೆಗೆ ಮತ್ತು ಮನೆಯಲ್ಲಿ ವಾಸಿಸ್ತಾ ಇರುವಂತಹ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇರುವಂತಹ ಒಂದು ಪೀಡೆ, ಒಂದು ಶಕ್ತಿ ಅನ್ನುವಂಥದ್ದನ್ನು ಕೂಡ ಹೋಗಲಾಡಿಸುವುದಕ್ಕೆ ಇದು ಸಾಕ್ಷಾತ್ಕಾರ ನಮಗೆ ದಕ್ಕಿಸುತ್ತದೆ. ಮತ್ತು ವಿಶೇಷವಾಗಿ ಲಕ್ಷ್ಮಿಗೆ ಸಂಬಂಧಪಡುವಂತಹ ಹಣಕಾಸಿನಲ್ಲಿ ವೃದ್ಧಿ ಆಗುವುದಕ್ಕೆ ಮತ್ತು ಮಂತ್ರೋಪಚಾರಗಳಲ್ಲಿ ಗುರು ಹಿರಿಯರಲ್ಲೂ ಮತ್ತು ಋಷಿ ಮುನಿಗಳನ್ನು ಕೂಡ ಇದನ್ನು ಆಯುರ್ವೇದಿಕ್ ಮುಖಾಂತರದಿಂದನೂ ಕೂಡ ಯೂಸ್ ಮಾಡ್ತಾ ಇದ್ರು. ಇವೆಲ್ಲವೂ ಮುಖಾಂತರದಿಂದ ನಮಗೆ ಒಂದು ಯೋಗ ಬಲ ತಂದುಕೊಡೋದಕ್ಕೆ, ದಿಷ್ಟಿ ದೋಷ, ನಾವು ಮಾಡುವಂತಹ ಪೂಜಾ ಪಾಲ ನಮಗೆ ಫಲ ಕೊಡಬೇಕು ಅನ್ನೋ ಮೂಲ ಉದ್ದೇಶಕ್ಕೋಸ್ಕರ ಗುಲಗಂಜಿಯನ್ನು ಕೂಡ ಕುಂಭದಲ್ಲಿ ಹಾಕಲೇಬೇಕಾಗುತ್ತದೆ. ತದನಂತರ ಕಮಲ ಬೀಜಗಳು. ಕಮಲದಲ್ಲಿ ವಾಸವಾಗಿರುವಂತಹ ಶ್ರೀಮನ್ ಲಕ್ಷ್ಮೀನಾರಾಯಣನಿಗೆ ಸಂಬಂಧಿಸಿದಂತಹ ಒಂದು ಬೀಜ ಅಂಶ. ಹೌದು, ಈ ಕಮಲದಲ್ಲಿ ವಾಸವಾಗಿರುವಂತಹ ಈ ಬೀಜಗಳಿಗೆ ಸಂಬಂಧಪಡುವಂತಹ ನಮಗೆ ಇರುವಂತಹ ಮನೆ ಕುಟುಂಬದಲ್ಲಿ ಒಂದು ಪವರ್, ಒಂದು ಎನರ್ಜಿ ಮತ್ತು ಗಂಡ ಹೆಂಡತಿನಲ್ಲಿ ಲಕ್ಷ್ಮಿ ಮತ್ತು ನಾರಾಯಣನಿಗೆ ಸಂಬಂಧಿಸಿದಂತಹ ಯೋಗ ಬಲ ನಮ್ಮ ಕುಟುಂಬಕ್ಕೂ ಕೂಡ ದಕ್ಕಬೇಕು, ನಾವಿಬ್ಬರೂ ಕೂಡ ಚೆನ್ನಾಗಿರಬೇಕು ಅನ್ನುವಂಥದ್ದು ಸಂಕಲ್ಪ ಮಾಡಿಕೊಂಡು ಈ ತಾವರೆಯ ಬೀಜವನ್ನು ಕೂಡ, ಕಮಲದ ಬೀಜವನ್ನು ಕೂಡ ನಾವು ಕುಂಭದಲ್ಲಿ ಗೃಹಿಣಿಯರು ಸಂಪೂರ್ಣವಾಗಿ ನಾವು ಮನಸ್ಸಿನಲ್ಲಿ ಸ್ಥಿತಿಗತಿಗಳ ಸಮೇತವಾಗಿ ಕಣ್ಣಿಗೆ ಅದ್ದುಕೊಂಡು ನಾವು ಕುಂಭದಲ್ಲಿ ಹಾಕಿದಾಗ ನಮ್ಮ ಕುಂಭಕ್ಕೆ ಮತ್ತು ಮನೆ ಕುಟುಂಬದ ಸಮೃದ್ಧಿ ಅನ್ನುವಂಥದ್ದು ಇದರಿಂದ ನಮಗೆ ಉಪಯುಕ್ತವಾಗುತ್ತದೆ. ಇನ್ನೊಂದು ವಿಶೇಷ ಅಂತಂದರೆ ಗಿಡಮೂಲಿಕೆಗಳಲ್ಲಿ ತುಂಬ ಶ್ರೇಷ್ಠವಾದ ಗಿಡಮೂಲಿಕೆ ಅಂತಂದರೆ ಲಾವಂಚ. ಈ ಲಾವಂಚವನ್ನು ನಾವು ಮನೆ ಕುಟುಂಬದ ಒಂದು ಸಮೃದ್ಧಿ, ಒಂದು ಯೋಗ ಬಲ ಮತ್ತು ನಮ್ಮ ದೇಹಕ್ಕೂ ಮನಸ್ಸಿಗೂ ಇರುವಂತಹ ಒಂದು ಕನೆಕ್ಟಿವಿಟಿ ಅಂತಂದರೆ ಆತ್ಮಕ್ಕೂ ಪರಮಾತ್ಮಕ್ಕೂ ಇರುವಂತಹ ನಂಟನ್ನು ಅದೇ ರೂಪದಲ್ಲಿ ಮನೆ ಕುಟುಂಬದ ಏಳಿಗೆ ಮತ್ತು ಮನಸ್ಸಿನ ಕುಟುಂಬದ ಏಳಿಗೆ ಸಂಬಂಧದಲ್ಲಿ ಒಂದು ಸುಗಂಧ ದ್ರವ್ಯವನ್ನು ಉತ್ಪತ್ತಿ ಮಾಡಿ ಇಬ್ಬರಿಗೂ ಒಂದು ಕನೆಕ್ಟಿವಿಟಿ ಕೊಡುವುದಕ್ಕೆ ಲಾವಂಚ ಅನ್ನುವಂಥದ್ದು ಬೇರನ್ನು ತುಂಬ ಶ್ರೇಷ್ಠವಾದ ಒಂದು ಗಿಡಮೂಲಿಕೆಗಳಲ್ಲಿ ಒಂದು ದಿವ್ಯೌಷಧ ಅನ್ನುವಂಥದ್ದೇ ತಿಳಿದುಕೊಳ್ಳಬಹುದು. ಆದ ಕಾರಣದಿಂದ ಲಾವಂಚ ಬೇರನ್ನು ಸಂಪೂರ್ಣವಾಗಿ ಕುಂಭದಲ್ಲಿ ಹಾಕುವುದರಿಂದ ನಮಗೆ ಮತ್ತು ಪೂಜಾ ಫಲದ ಯೋಗ ಬಲ ವೃದ್ಧಿಪಡಿಸಿಕೊಳ್ಳುವುದಕ್ಕೆ ಈ ಲಾವಂಚ ಬೇರನ್ನು ಉಪಯೋಗಿಸುತ್ತೇವೆ. ಹಣಕಾಸಿಗೆ ಸಂಬಂಧಿಸಿದಂತೆ ಮತ್ತೊಂದು ಅಂತಂದರೆ ಪಂಚಲೋಹದಲ್ಲೇ ಇರುವಂತಹ ಲಕ್ಷ್ಮಿ ಕಾಯಿನನ್ನು ಮತ್ತು ಅಷ್ಟಲಕ್ಷ್ಮಿ ಇರುವಂತಹ ಒಂದು ಕಾಯಿನನ್ನು
ಮತ್ತು ನಮ್ಮ ನಿಜ ಜೀವನಕ್ಕೆ ಬೇಕಾಗಿರುವಂತಹ ಹಣಕಾಸಿಗೆ ಪ್ರಥಮವಾಗಿ 1 ರೂಪಾಯಿಯನ್ನೇ ಮುಡುಪಾಗಿ ಕಟ್ಟಿಕೊಳ್ಳುವಂಥದ್ದನ್ನು ಕೂಡ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಪುರಾಣಗಳಲ್ಲಿ ಕಂಡು ಬಂದಿದೆ. ತದನಂತರ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನವರತ್ನಗಳಲ್ಲೂ ಕೂಡ ವಿಶೇಷವಾಗಿ 9 ಗ್ರಹಗಳಿಗೆ ಸಂಬಂಧಿಸಿದಂತಹ ಯೋಗ ಬಲ ಮತ್ತು ನಮ್ಮ ಜೀವನಾಡಿಗೆ ಸಂಬಂಧಿಸಿದಂತಹ ನವರಂಧ್ರಗಳಿಗೂ ಸಂಬಂಧಿಸಿದಂತಹ ಯೋಗ ಬಲ ಮುಖ್ಯವಾಗಿ ಎಲ್ಲವನ್ನೂ ಕೂಡ ನಮಗೆ ಆರೋಗ್ಯದ ದೃಷ್ಟಿನಲ್ಲಿ ಮತ್ತು ಮಾನಸಿಕವಾಗಿ ಮತ್ತು ಹಣಕಾಸಿಗೆ ಸಂಬಂಧಪಡುವಂತಹ ಮನೆ ಏಳಿಗೆಗೋಸ್ಕರ ಉಪಯೋಗಿಸಲೇಬೇಕಾದಂತಹ ಈ ಅಷ್ಟಲಕ್ಷ್ಮಿ ಕಾಯಿನು ಮತ್ತು ಲಕ್ಷ್ಮಿ ಕಾಯಿನ್ ಅನ್ನುವಂಥದ್ದು ಮತ್ತು ಹಣಕಾಸಿಗೆ ಸಂಬಂಧಪಡುವಂತಹ 1 ರೂಪಾಯಿ ಕಾಯಿನು ಮತ್ತು ನವಧಾನ್ಯಕ್ಕೆ ಸಂಬಂಧಪಡುವಂತಹ ನವಗ್ರಹಗಳು, ನವರಂಧ್ರಗಳಿಗೆ ಸಂಬಂಧಪಡುವಂತಹ ನವರತ್ನಗಳನ್ನು ಇವುಗಳನ್ನು ಕೂಡ ಸಂಪೂರ್ಣವಾಗಿ ಕುಂಭದಲ್ಲಿ ಹಾಕುವುದರಿಂದ ಮನೆ ಕುಟುಂಬದ ಅಷ್ಟದಿಗ್ಬಂಧನ ಅನ್ನುವಂಥದ್ದು ಯೋಗ ಬಲ ಅನ್ನುವಂಥದ್ದು ಇದರ ಮುಖಾಂತರದಿಂದ ನಮಗೆ ಲಭಿಸುತ್ತದೆ. ಮುಖ್ಯವಾಗಿ ಪಂಚಲೋಹದ ಕಾಯಿನನ್ನು ಹಾಕಿದಾಗ ಈ ಪಂಚಲೋಹದಲ್ಲಿ ಮಾಡಿರುವಂಥದ್ದು ಯಾವುದಕ್ಕೆ ನಮಗೆ ಉಪಯೋಗ ಆಗುತ್ತದೆ? ಪಂಚಲೋಹದ ಉಂಗುರ ಹಾಕಬಹುದು, ಪಂಚಲೋಹದ ಕಾಯಿನ್ ಹಾಕಿರಬಹುದು. ಮತ್ತು ಪಂಚಲೋಹ ಅಂತಂದರೆ 5 ಅಂಗಗಳನ್ನು 5 ಕಾಯಿನ್ಗಳನ್ನು ಸೇರಿಸಿ ಮಾಡಿಸಿ ಒಂದೇ ಕಾಯಿನ್ ಮಾಡಿರುವಂಥದ್ದು. ಬೆಳ್ಳಿ, ಬಂಗಾರ, ಹಿತ್ತಾಳೆ ಮತ್ತು ಸಿಲ್ವರ್ ಮತ್ತು ಸೀಸ, ಈ 5 ಅಂಗಗಳನ್ನು ಸೇರಿಸಿ ಮಾಡುವಂತಹ ಒಂದು ಪಂಚಲೋಹದ ಒಂದು ಕಾಯಿನನ್ನು ಕೂಡ ನಾವು ಕುಂಭದಲ್ಲಿ ಉಪಯೋಗಿಸೋದ್ರಿಂದ ನಮಗೆ ಜ್ಞಾನೇಂದ್ರಿಯಗಳು ಯೋಗ ಬಲ ಅನ್ನುವಂಥದ್ದು ಕೂಡ ನಮಗೆ ದಕ್ಕುತ್ತದೆ. ಹಾಗೆಯೇ ಮತ್ತೊಂದು ಲಾವಂಚದ ರೂಪದಲ್ಲೇ ಇನ್ನೊಂದು ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಜಾವದ್ ಪೌಡ್ರ್. ಈ ಜಾವದ್ ಪೌಡ್ರನ್ನು ಏಕೆ ಉಪಯೋಗಿಸ್ತೀವಿ ಅಂತಂದರೆ ಮನೆ ಕುಟುಂಬದ ಏಳಿಗೆಗೋಸ್ಕರ ಸುಗಂಧ ದ್ರವ್ಯ ಅನ್ನುವಂಥದ್ದು. ಅಂತಂದರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಎಲ್ಲಿ ಸುಗಂಧ ದ್ರವ್ಯ ಅನ್ನುವಂಥದ್ದು ಇರುತ್ತದೋ, ಪರಿಮಳ ಅನ್ನುವಂಥದ್ದು ಇರುತ್ತದೋ ಅಲ್ಲಿ ನೆಲೆ ಊರುತ್ತೇನೆ ಅನ್ನುವಂಥದ್ದು ನಮ್ಮ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಕಥೆಯಲ್ಲಿ ನಾವು ಓದಿ ತಿಳ್ಕೊಂಡು ಆಗಿರುವಂಥದ್ದು. ಆದ ಕಾರಣದಿಂದ ಜಾವದ್ ಪೌಡರನ್ನು ಸಂಪೂರ್ಣವಾಗಿ ನಾವು ಅಭಿಷೇಕಗಳ ಮುಖಾಂತರದಿಂದ ನಾವು ಉಪಯೋಗಿಸಬಹುದು. ಮತ್ತು ಕುಂಭದಲ್ಲೂ ಕೂಡ ಸಂಪೂರ್ಣವಾಗಿ ಇದನ್ನು ಉಪಯೋಗಿಸಿದಾಗ ನಾವು ಇನ್ನು ಮಿಕ್ಕಿದ ಎಲ್ಲ ಧೂಪ ನೈವೇದ್ಯಗಳಿಗೂ ಸಂಬಂಧಿಸಿದಂತಹ ಯೋಗ ಬಲವನ್ನು ತಂದುಕೊಡುವಂಥದ್ದು ಜಾವದ್ ಪೌಡರ್. ಇದನ್ನು ಕೂಡ ನಾವು ಕುಂಭದಲ್ಲಿ ಹಾಕಲೇಬೇಕಾಗುತ್ತದೆ. ಸಾಕ್ಷಾತ್ ಜಗನ್ಮಾತೆಗೆ ಸಂಬಂಧಿಸಿದಂತಹ ಇನ್ನೊಂದು ಆಯುರ್ವೇದಿಕದ ಮೂಲ ಅಂಶನೂ ಕೂಡ ಹೌದು. ಮತ್ತು ಮುತ್ತೈದರಿಗೆ ಮುಖ್ಯವಾಗಿ ಬೇಕೇ ಬೇಕಾಗಿರುವಂಥದ್ದು ಸಾಕ್ಷಾತ್ ವಿಷ್ಣುವಿನಿಂದ ಅಂಶ ಅಂತಂದರೆ ಯೋಗ ಬಲ ಮತ್ತು ಆಯುಷು ಮತ್ತು ಲಕ್ಷ್ಮಿ. ಆಯುಷು, ಯೋಗ ಬಲ ಮತ್ತು ಲಕ್ಷ್ಮಿಗೆ ಸಂಬಂಧಪಡುವಂತಹ ಒಂದು ಅರಿಶಿಣದ ಕೊಂಬನ್ನು. ಅರಿಶಿಣದ ಕೊಂಬು ಸಾಕ್ಷಾತ್ ಲಕ್ಷ್ಮಿ ಮತ್ತು ಶಿವ, ಜಗನ್ಮಾತೆನೂ ಹೌದು, ಲಕ್ಷ್ಮಿಯೂ ಕೂಡ ಹೌದು. ಹೀಗಿರುವಾಗ ನಾವು ಈ ಕೊಂಬುಗಳನ್ನು ಇರುವಂತಹ ಒಂದು ಸಂಪ್ರದಾಯಗಳ ಪ್ರಕಾರವಾಗಿ ನಾವು ಯೂಸ್ ಮಾಡಿಕೊಂಡಾಗ ನಮಗೆ ಮನೆ ಕುಟುಂಬದಲ್ಲಿ ಒಂದು ಆರೋಗ್ಯ ಮತ್ತು ಲಕ್ಷ್ಮಿ ಕಟಾಕ್ಷ ಅನ್ನುವಂಥದ್ದು ದಕ್ಕುವುದಕ್ಕೆ ಅರಿಶಿಣದ ಕೊಂಬನ್ನು ಕೂಡ ನಾವು ಸಂಪೂರ್ಣವಾಗಿ ನಾವು 2 ಅಥವಾ 1 ಕೂಡ ಉಪಯೋಗಿಸಬಹುದು. ನಾವು ಕುಂಭದಲ್ಲಿ ಹಾಕಬೇಕಾಗುತ್ತದೆ. ಹಾಕಿದಾಗ ಮನೆ ಕುಟುಂಬದಲ್ಲಿ ಹಣಕಾಸು ಮತ್ತು ಅನಾರೋಗ್ಯ ಪೀಡೆ ಅನ್ನುವಂಥದ್ದು ಏನಿರುತ್ತೋ ಅದು ಸಂಪೂರ್ಣವಾಗಿ ಹೋಗಲಾಡಿಸುವುದಕ್ಕೆ ಸಾಕ್ಷಾತ್ ಈ ಕೊಂಬು ಅನ್ನುವಂಥದ್ದು ನಮಗೆ ಅರಿಶಿಣದ ಕೊಂಬು ಅನ್ನುವಂಥದ್ದು ನಮಗೆ ಪ್ರಯುಕ್ತವಾಗುತ್ತದೆ. ತದನಂತರ ಕುಂಭದಲ್ಲಿ ಮುಖ್ಯವಾಗಿ ಹಾಕಲೇಬೇಕಾದಂತಹ ಒಂದು ಸಂಪ್ರದಾಯಗಳಲ್ಲಿ ಮತ್ತು ನಾವು ಯಾಕೆ ಡ್ರೈ ಫ್ರೂಟನ್ನು ತುಂಬ ನಾವು ಉಪಯೋಗಿಸ್ತೀವಿ ಪೂಜಾ ಪುನಸ್ಕಾರಗಳಲ್ಲೂ ಹೌದು ಮತ್ತು ನಿತ್ಯಾಗ್ನಿ ಗೋತ್ರಗಳಲ್ಲೂ ಕೂಡ ಪಂಚಾಮೃತಗಳಲ್ಲೂ ಕೂಡ ನಾವು ಡ್ರೈ ಫ್ರೂಟನ್ನು ಯೂಸ್ ಮಾಡುತ್ತೇವೆ. ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುವುದಕ್ಕೆ ಮತ್ತು ನಾವು ಯಾವುದೇ ಒಂದು ಪೂಜಾ ಪುನಸ್ಕಾರಗಳು, ತಪಸ್ಸುಗಳು ಮತ್ತು ಯಜ್ಞ ಹೋಮಗಳು, ಹವನಗಳು ಮಾಡುವುದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಅನ್ನುವಂಥದ್ದು ಬರುವುದಕ್ಕೆ ಮುಖ್ಯವಾಗಿ ನಮ್ಮಲ್ಲಿ ಇರುವಂತಹ ಒಂದು ದಿವ್ಯ ಶಕ್ತಿಯನ್ನು, ಚೈತನ್ಯವನ್ನು ನಮಗೆ ದಕ್ಕಿಸ್ಕೊಳ್ಳುವುದಕ್ಕೋಸ್ಕರ ಈ ಫಲಗಳನ್ನು ಕೂಡ ನಾವು ಉಪಯೋಗಿಸಬೇಕಾಗುತ್ತದೆ. ಉಪಯೋಗಿಸಿದಾಗ ಏನಾಗುತ್ತದೆ, ಆ ಪೂಜಾ ಫಲದಲ್ಲಿ ಒಂದು ದಿವ್ಯ ಶಕ್ತಿ ಎನ್ನುವಂಥದ್ದು ಪ್ರಚೋದನೆಗೊಳ್ಳುತ್ತದೆ. ಒಂದು ತನಗೆ ತಾನೇ ಎನರ್ಜಿ ಎನ್ನುವಂಥದ್ದು ಏನು ನಾವು ಕುಂಭದಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಅಂಶನೂ ಕೂಡ ಶಾಸ್ತ್ರೋಕ್ತವಾಗಿ ಅವುಗಳಿಗೆ ಒಂದು ಜೀವ ತುಂಬುವುದಕ್ಕೆ ಮತ್ತು ಆ ಕುಂಭಕದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಳ್ಳೋದಕ್ಕೆ ಆಹಾರ ಪದ್ಧತಿಗಳಲ್ಲಿ ಇವುಗಳನ್ನು ತುಂಬ ಪ್ರಾಮುಖ್ಯತೆಯಾಗಿ ಕೊಡಬೇಕಾಗುತ್ತೆ. ಖರ್ಜೂರ ಮತ್ತು ಕಲ್ಲು ಸಕ್ಕರೆ ಮತ್ತು ಬಾದಾಮಿ ಮತ್ತು ಒಣ ದ್ರಾಕ್ಷಿ ಅನ್ನುವಂಥದ್ದು ಮತ್ತು
ಗೋಡಂಬಿ ಇವುಗಳನ್ನು ನಾವು ಪ್ರತ್ಯೇಕವಾಗಿ ಪಂಚಭೂತಗಳಿಗೆ ಸಂಬಂಧಿಸಿದಂತೆಯೇ ಈ ಫಲಾಫಲಗಳನ್ನು ಸಾಕ್ಷಾತ್ ಲಕ್ಷ್ಮಿಗೆ ಆಹ್ವಾನ ಕೊಟ್ಟು ನಾವು ಸಂಪ್ರದಾಯಗಳ ಪ್ರಕಾರವಾಗಿ ನಾವು ಪೂಜೆ ಪುನಸ್ಕಾರಗಳಿಗೋಸ್ಕರ ಮತ್ತು ಬರುವಂತಹ ಮುತ್ತೈದರುಗಳಿಗೂ ಕೂಡ ಯೋಗ ಬಲ ದಕ್ಕಬೇಕು, ಆರೋಗ್ಯದಲ್ಲಿ ಒಂದು ಪುನರಪಿ ಜನನಂ ಪುನರಪಿ ಮರಣ ಅನ್ನುವಾಗೆ ಪುನರ್ಜೀವ ಕೊಡುವಂತಹ ಯೋಗ ಬಲ ಅನ್ನುವಂಥದ್ದು ಈ ಪಂಚ ಅಂಗಗಳಿಂದ ನಮಗೆ ಇರುವಂತಹ ಒಂದು ಫಲಾಫಲಗಳು. ಹಣ್ಣುಗಳನ್ನು ಹೇಗೆ ನಾವು ಯೂಸ್ ಮಾಡ್ತೀವೋ ಅದೇ ರೂಪದಲ್ಲಿ ಜೀವನಕ್ಕೆ ಬೇಕಾಗಿರುವಂತಹ ನವಧಾನ್ಯಗಳು, ಸಿರಿಧಾನ್ಯಗಳು ಅಂತ ಏನು ಹೇಳ್ತೀವೋ, ನವಧಾನ್ಯಗಳನ್ನು ಕೂಡ ಸಂಪೂರ್ಣವಾಗಿ ಒಂದು ಇಡೀ ಪ್ರಕಾರವಾಗಿ ನಾವು ಸಂಪೂರ್ಣವಾಗಿ ನಾವು ತೆಗೆದುಕೊಂಡು ಕುಂಭದಲ್ಲಿ ಹಾಕುವುದರಿಂದ ನವರಂಧ್ರಗಳಿಗೆ ಸಂಬಂಧಿಸಿದಂತೆಯೇ ನವಗ್ರಹಗಳಿಗೆ ಸಂಬಂಧಿಸಿದಂತೆಯೇ ನಮ್ಮಲ್ಲಿ ಇರುವಂತಹ ಯೋಗ ಬಲ ಮತ್ತು ಒಂದು ಚೈತನ್ಯ, ಒಂದು ಶಕ್ತಿ, ಪವರ್ ಅನ್ನುವಂಥದ್ದು ಬರುವುದಕ್ಕೂ ಕೂಡ ಸಾಕ್ಷಾತ್ಕಾರ ಪಡಿಸಿಕೊಳ್ಳುವುದಕ್ಕೆ, ನಮ್ಮ ಪೂಜಾ ಫಲವನ್ನು ಸಾಕ್ಷಾತ್ಕಾರ ಪಡಿಸಿಕೊಳ್ಳುವುದಕ್ಕೂ ಕೂಡ ಈ ನವಧಾನ್ಯಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಒಂದು ಇಡೀ ಹಾಕಿದಾಗ ನಮಗೆ ಒಂದು ಎನರ್ಜಿ ಕೊಡುವುದಕ್ಕೆ ಇದು ಒಂದು ಮೂಲ ಕಾರಣವಾಗುತ್ತದೆ. ಮತ್ತು ತದನಂತರ ನಾವು ಸಂಪೂರ್ಣವಾಗಿ ಕುಂಭದಲ್ಲಿ ಹಾಕಿದ ಎಲ್ಲ ವಸ್ತುಗಳನ್ನು ಹಾಕಿದ ನಂತರ ಪೂಜಾ ಪುನಸ್ಕಾರಗಳ ಸಂಕಲ್ಪವನ್ನು ಸಿದ್ಧಿಪಡಿಸಿಕೊಂಡು ತದನಂತರ ನಾವು ನಾರಿಕೇಯ ಅಂತಂದರೆ ತೆಂಗಿನಕಾಯನ್ನು ನಾವು ಮನೆಗೆ ತರುವಂಥದ್ದು, ಅಂದರೆ ತುಂಬ ಶುಭ್ರವಾಗಿರುವಂಥದ್ದು ತರಬೇಕು. ಅಂದರೆ ಕೆಲವು ನಮಗೆ ಶಾಸ್ತ್ರ ಸಂಪ್ರದಾಯಗಳು ಹೇಳುತ್ತೆ ತೆಂಗಿನ ಮರದಿಂದ ಕೆಳಗಡೆ ನೆಲವನ್ನು ಕೂಡ ಟಚ್ ಮಾಡದಿರಾನೆ ಶುಭ್ರವಾಗಿರುವಂತಹ ತೆಂಗಿನಕಾಯಿನ ತಂದುಕೊಂಡು ನಾವು ಪೂಜೆ ಫಲಕ್ಕೆ ನಾವು ಯೂಸ್ ಮಾಡಿದಾಗ ತುಂಬ ಶ್ರೇಷ್ಠ ಅನ್ನುವಂಥದ್ದು ಒಂದು ಪದ್ಧತಿ. ಸಮಯ ಸಂದರ್ಭ ಎಲ್ಲವನ್ನು ಕೂಡ ಅದೇ ರೀತಿ ಮಾಡೋಕ್ಕಾಗಲ್ಲ ಅಂತಂದ್ರೂ ಕೂಡ ಶುಭ್ರವಾಗಿರುವಂತಹ ತೆಂಗಿನಕಾಯಿಯನ್ನು ತಂದು ನಾವೇ ಬಿಡಿಸಿ ಸಂಪೂರ್ಣವಾಗಿ ಜುಟ್ಟು ಕಾಣಬೇಕು. ಜುಟ್ಟನ್ನು ಮೂರು ಕಣ್ಣನ್ನು ಕೂಡ ಯಾವುದೇ ರೂಪದಲ್ಲೂ ಕೂಡ ನಮಗೆ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಇರಬಾರ್ದು. ಸಂಪೂರ್ಣವಾಗಿ ಜುಟ್ಟು ಅದೇ ರೂಪದಲ್ಲಿದ್ದು ಎಲ್ಲವನ್ನೂ ಕೂಡ ನಮಗೆ ಕಳಶ ಏನು ಇಟ್ಕೊಂಡಿರ್ತೀವೋ ಆ ಕಳಶಕ್ಕೆ ತುಂಬುವ ರೂಪದಲ್ಲಿ ಇರಬೇಕು. ಅಂದರೆ ಆಲ್ಮೋಸ್ಟ್ ಕಳಶ ಈ ಮುಖಾಂತರದಿಂದ ಬರಬೇಕು, ಇನ್ನು ಮೇಲಕ್ಕೆ ಬರಬೇಕು, ಇನ್ನೆಲ್ಲವನ್ನೂ ಕೂಡ ಕಳಶ ಪೂರ್ತಿಯಾಗಿ ಹಿಂಗೆ ಮುಳುಗಬಾರ್ದು ತೆಂಗಿನಕಾಯಿ ಅನ್ನುವಂಥದ್ದು. ಇದನ್ನು ನಾವು ಸಾಕ್ಷಾತ್ ಶಿವ ಪಾರ್ವತಿಯರಿಗೆ ಸಂಬಂಧಿಸಿದಂತಹ ಒಂದು ಯೋಗ ಬಲ, ಕಲ್ಪ ವೃಕ್ಷ ಅನ್ನುವ ರೂಪದಲ್ಲೇ ನಮಗೆ ಇರುವಂತಹ ಕಲ್ಪನೆಗಳು, ಆಸೆ ಆಕಾಂಕ್ಷೆಗಳು ಮತ್ತು ನಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಯಾವ ರೂಪದಲ್ಲಾದರೂ ಸರಿ ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಕಣ್ಣಿಗೆ ಕಾಣುವಂತಹ ದೃಷ್ಟಿ ದೋಷಗಳನ್ನು ಕೂಡ ಸಂಪೂರ್ಣವಾಗಿ ಹೋಗಲಾಡಿಸುವಂಥದ್ದು ಒಂದು ಶಕ್ತಿ ಅನ್ನುವಂಥದ್ದು ಇದೆ. ಬಂಗಾರ ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟು ಶ್ರೇಷ್ಠವೋ ಅದಕ್ಕಿಂತನೂ ಕೂಡ ಉನ್ನತವಾದ ಫಲ ಕೊಡುವಂಥದ್ದು ಈ ತೆಂಗಿನಕಾಯಿಯಿಂದ. ಆದ ಕಾರಣದಿಂದ ಮುಕ್ಕಣ್ಣನಿಗೂ ಸಂಬಂಧಿಸಿದಂತೆ ಮತ್ತು ಮೂರು ಲೋಕಗಳಿಗೂ ಸಂಬಂಧಿಸಿದಂತೆ ಮೂರು ಕಣ್ಣಿನ ಯೋಗ ಬಲ ಅಂತಂದರೆ ದಿವ್ಯ ದೃಷ್ಟಿಯನ್ನು ತೋರಿಸಿಕೊಡುವಂಥದ್ದೇ ಈ ನಮಗೆ ಕಣ್ಣು ಅನ್ನುವಂಥದ್ದು. ಮುಕ್ಕಣ್ಣನಿಗೆ ಸಂಬಂಧಿಸಿದಂತಹ ಈ ತೆಂಗಿನಕಾಯಿಯನ್ನು ಸಂಪೂರ್ಣವಾಗಿ ನಾವು ಸ್ವಂತವಾಗಿ ನಾವೇ ಬಿಡಿಸಿ ತಯಾರು ಮಾಡಿಕೊಂಡು ನಾವು ಕುಂಭಕ್ಕೆ ಉಪಯೋಗಿಸಬೇಕಾಗುತ್ತದೆ. ಉಪಯೋಗಿಸಿದಾಗ ನಮಗೆ ಅನುಕೂಲ, ಮನೆ ಕುಟುಂಬಕ್ಕೆ ಒಂದು ಒಂದು ವೃದ್ಧಿ ಮತ್ತು ಮನೆಯ ವಾಸ್ತುವಿಗೆ ಇರುವಂತಹ ಒಂದು ದಿವ್ಯ ದೃಷ್ಟಿ ಅನ್ನುವಂಥದ್ದು ಕೂಡ ಪವರ್ ಎನರ್ಜಿ ಅನ್ನುವಂಥದ್ದು ಆಗುತ್ತದೆ.